ನಮಸ್ಕಾರ ರೈತ ಬಾಂಧವರ. ಇತ್ತೀಚೆಗೆ ಸುಮಾರು ಜನ ರೈತ ಬಾಂಧವರು ನನಗೆ ಕರೆ ಮುಖಾಂತರ ತುಂಬ ಜನ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಇತ್ತೀಚೆಗೆ ಬಿಡ್ತಕ್ಕಂಥ ಒಂಬಾಳೆಗಳು ಮರದಿಂದ ಹಸಿರ್ಬೇಕಾದ್ರೆ ಮುರಿದು ಬೀಳ್ತಾ ಇರ್ತವೆ. ಇದರಿಂದ ಇರ್ತಕ್ಕಂಥ ರೀಸನ್ ಏನು? ಇದನ್ನ ಅಂಗಡಿಯವ್ರ ಹತ್ರ ಕೇಳೋದಕ್ಕೆ ಹೋದರೆ ಟಾನಿಕನ್ನು ಕೊಡ್ತಾ ಇದ್ದಾರೆ. ಈ ಒಂದು ಟಾನಿಕನ್ನು ಹೊಡೆದ್ರೆ ಇದು ಸರಿ ಹೋಗುತ್ತಾ? ತುಂಬ ಜನ ಕೇಳ್ತಾ ಇದ್ದಾರೆ. ಬನ್ನಿ, ಇದರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕ ನಿದರ್ಶನಗಳಾದರೂ ಏನು, ಇದನ್ನು ಯಾವ ರೀತಿಯಾಗಿ ನಾವು ಇದನ್ನು ಒಂದು ವೈಜ್ಞಾನಿಕವಾಗಿ ಇದನ್ನು ಸರಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ಒಂಬಾಳೆ ಹಸಿ ಇರಬೇಕಾದ್ರೆ ಮುರಿದು ಬೀಳ್ತದಲ್ಲ, ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಈ ಮುರಿದು ಬೀಳ್ತಕ್ಕಂಥ ಈ ಒಂದು ಪಾಯಿಂಟನ್ನು ನೋಡಬೇಕು. ಈ ಒಂದು ಪಾಯಿಂಟಲ್ಲಿ ಅದು ಇಲ್ಲೇನಾದರೂ ಹಳದಿಯಾಗಿ ತದನಂತರ ಕಂದು ಬಣ್ಣಕ್ಕೆ ತಿರುಗಿ ಮುರಿದು ಬೀಳ್ತಾ ಇದೆ ಅಂತಂದರೆ ಅಲ್ಲಿ ಎಥಿಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಿದೆ. ಎಥಿಲಿನ್ ಹಾರ್ಮೋನು ಇದನ್ನು ತನ್ನ ಮರದಿಂದ ಬೆಳೆಸ್ತಾ ಇದೆ. ಇಲ್ಲೇನಾದರೂ ಹಳದಿ ಕಲರ್ ಇಲ್ಲ, ಬ್ರೌನ್ ಕಲರ್ ಹಾಗೆ ಬಿದ್ದಿದೆ ಅಂತಂದರೆ ಇದು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯಿಂದ ಅಥವಾ ಸ್ಟ್ರೆಸ್ಸಿಂದ ಅಲ್ಲಿ ಬಿದ್ದಿದೆ. ಇನ್ನೊಂದೇನು ಮಾಡ್ಬೇಕಾಗುತ್ತೆ ಅಂತಂದರೆ, ಅಲ್ಲಿರ್ತಕ್ಕಂಥ ಒಂದು ಒಂಬಾಳೆಯಲ್ಲಿ ಅಲ್ಲೇನಾದರೂ ಅಂಟು ಬರ್ತಿದೆನಾ ಅಥವಾ ಅಲ್ಲೇನಾದರೂ ತೂತು ಇದೆನಾ, ಇದನ್ನು ಅಬ್ಸರ್ವ್ ಮಾಡಬೇಕು. ಅಲ್ಲೇನಾದರೂ ಅಂಟು ಬಂದು ಏನಾದರೂ ಬೀಳ್ತಾ ಇದೆ ಅಂತಂದರೆ ಅಲ್ಲೇನಾದರೂ ಸ್ನೇಲ್ಸ್ ಇರ್ಬೋದು, ಅಥವಾ ಅಲ್ಲಿ ಯಾವುದಾದ್ರೂ ಈ ಒಂದು ಒಂಬಾಳೆ ಕೊಳೆಯ ರೋಗ ಫೈಟೋಪ್ತರಾ ಈ ಒಂದು ಇನ್ಫೆಸ್ಟೇಷನ್ ಅಲ್ಲಿ ಇರ್ಬೋದು, ಅಥವಾ ಕೊಲೆಟೋಟ್ರೈಕಮ್ ಈ ಒಂದು ಫಂಗಸ್ ಅಲ್ಲಿರ್ಬೋದು, ಅಥವಾ ಅಲ್ಲೇನಾದರೂ ತೂತಿತ್ತಂತಂದರೆ ಕ್ಯಾಟರ್ಪಿಲ್ಲರ್ಸು ಇದನ್ನ ಡ್ಯಾಮೇಜ್ ಮಾಡಿರ್ಬೋದು. ಈ ಒಂದು ಎಲ್ಲ ಸಮಸ್ಯೆಗಳನ್ನು ಬಿಟ್ಟು ಇಲ್ಲಿ ನ್ಯಾಚುರಲ್ ಆಗಿ ಇದು ಯಾಕೆ ಬೀಳುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಈ ಒಂದು ಒಂಬಾಳೆಗಳು ಹಸಿ ಇರಬೇಕಾದ್ರೆ ಇಲ್ಲಿ ಯಾವುದೇ ಮಾರ್ಕ್ ಕಾಣಲ್ಲ, ಯಾವುದೇ ಒಂದು ಗಮ್ ಬರಲ್ಲ. ಇದು ಹಸಿಯಾಗೇ ಇರುತ್ತೆ, ಹಸಿಯಾಗೆ ಮರದಿಂದ ಡ್ರಾಪ್ ಆಗುತ್ತೆ. ಇದ್ರ ಹಿಂದೆ ಇರ್ತಕ್ಕಂಥ ಒಂದು ರೀಸನ್ ಏನಂತಂದ್ರೆ, ಯಾವುದೇ ಒಂದು ಒಂಬಾಳೆ ಅಲ್ಲಿದ್ದ ಕಳಿಸಿ ಬಿಡಬೇಕಂತಂದ್ರೆ ಅಲ್ಲಿ ಒಂದು ಈ ಅಂಟಿರುತ್ತೆ, ಅಲ್ಲಿ ಗಮ್ ಇರುತ್ತೆ. ಈ ಗಮ್ಮು ಅದರಿಂದ ಮುರಿದು ಬಿಡಬೇಕು. ಪ್ಲಾಂಟಿಗೆ ಗಮ್ಮನ್ನು ಒದಗಿಸ್ಕೊಡೋದೆ ಈ ಒಂದು ಕ್ಯಾಲ್ಶಿಯಂ ಆಗಿರುತ್ತೆ. ಯಾವಾಗ ಈ ಒಂದು ಮರದಲ್ಲಿ ಕ್ಯಾಲ್ಶಿಯಂನ ಇಂಬ್ಯಾಲೆನ್ಸ್ ಆಗುತ್ತೆ, ಕ್ಯಾಲ್ಶಿಯಮ್ಮು ಅದನ್ನ ಇಂಬ್ಯಾಲೆನ್ಸ್ ಆದಾಗ ಆ ಒಂದು ಜೋಡಣೆ ಮುರಿದು ಈ ಒಂದು ಇಂಗಾರ ಕಳಿಸ್ಬಿಡುತ್ತೆ. ಇನ್ನೊಂದೇನಂತಂದ್ರೆ, ಬೋರಾನ್ ಏನಾದರೂ ನಾವು ಕಡಿಮೆ ಕೊಟ್ಟಿದ್ರೆ, ಬೋರಾನನ್ನು ನಾವು ಸರಿಯಾಗಿ ಕೊಟ್ಟಿಲ್ಲ, ಈ ಒಂದು ಕಾರಣದಿಂದ ಅಲ್ಲಿ ಏನಾಗುತ್ತೆ, ಇಲ್ಲಿ ಅಟ್ಯಾಚ್ ಆಗಿರ್ತಕ್ಕಂಥ ಈ ಒಂದು ಪಾಯಿಂಟು ಕ್ರ್ಯಾಕ್ ಬಂದ್ಬಿಟ್ಟು ಅಲ್ಲಿ ಮುರಿದೋಗುತ್ತೆ. ಇದು ನ್ಯಾಚುರಲ್ ನ್ಯೂಟ್ರಿಯೆಂಟ್ ಇಂದ ಆಗುತ್ತೆ. ಇನ್ನೊಂದೇನಂತಂದ್ರೆ, ನಾವು ಗೊಬ್ಬರ ಕೊಡ್ಬೇಕಾದ್ರೆ ಪೊಟ್ಯಾಷನ್ನ ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ಒಂದು ರೀಸನ್ ಇತ್ತು ಅಂತಂದ್ರೆ, ಈ ಪೊಟ್ಯಾಷ್ ಏನಂತಂದ್ರೆ ಈ ಒಂದು ಅಟ್ಯಾಚ್ ಆಗಿರ್ತಕ್ಕಂಥ ಈ ಒಂದು ಪಾಯಿಂಟ್ ಅಲ್ಲಿ ನೀರಿನ ಅಂಶವನ್ನ ಹಿಡಿದಿಟ್ಕೊಂಡಿರ್ತದೆ. ಈ ಒಂದು ಪಾಯಿಂಟ್ ಅಲ್ಲಿ ನೀರಿನ ಅಂಶ ಹಿಡಿದಿಟ್ಕೊಳ್ಳದೆ ಈ ಒಂದು ಪೊಟ್ಯಾಷಿಯಂ ಆಗಿರುತ್ತೆ. ಯಾವಾಗ ಅಲ್ಲಿ ಸರಿಯಾದ ಪೊಟ್ಯಾಷಿಯಂ ಈ ಒಂದು ಮರಗಳಿಗೆ ದೊರಕೋದಿಲ್ಲ, ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ, ಅದು ವಾಟರ್ ಲಾಸ್ಗೆ ಹೋಗ್ಬಿಟ್ಟು ಈ ಒಂದು ಒಂಬಾಳೆ ಅಲ್ಲಿಂದ ಕಳಿಸ್ಕೊಂಡ್ಬಿಡುತ್ತೆ. ಇಲ್ಲೇನಾಗುತ್ತೆ ಅಂತಂದ್ರೆ, ಬೋರಾನ್ ನಾವೇನಾದ್ರೂ ಕಡಿಮೆ ಕೊಟ್ಟಿದ್ವಿ ಅಂದ್ರೆ ಅಲ್ಲಿ ಪಾಯಿಂಟ್ ಇರ್ತಕ್ಕಂಥ ಒಂದು ಪಾಯಿಂಟ್ ಅಲ್ಲಿ ಕ್ರ್ಯಾಕಿಂಗ್ ಬಂದ್ಬಿಟ್ಟು ಈ ಒಂದು ಒಂಬಳೆ ಕಳಿಸುತ್ತೆ. ಇನ್ನೊಂದೇನಾಗುತ್ತೆ ಅಂದ್ರೆ, ನಾವು ಪೊಟ್ಯಾಷಿಯಂ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಸರಿಯಾಗಿ ನೀರಿರದೆ ನೀರೆಲ್ಲ ಎಕ್ಸಿಕ್ಯೂಟ್ ಆಗಿಬಿಟ್ಟು ಒಣಗ್ಬಿಟ್ಟು ಪಟ್ಟನಂಗೆ ಮುರಿದು ಬೀಳುತ್ತೆ. ಇನ್ನೊಂದೇನಾಗುತ್ತೆ ಅಂತಂದ್ರೆ, ಇದು ಕಂಡಿರ್ತಕ್ಕಂಥ ನ್ಯೂಟ್ರಿಯೆಂಟ್ ಬಂದ್ಬಿಟ್ಟೆ ಕ್ಯಾಲ್ಶಿಯಮು. ಅಲ್ಲೇನಾದ್ರೂ ಕ್ಯಾಲ್ಶಿಯಂ ಸರಿಯಾಗಿ ಅಪ್ಟೇಕ್ ಇಲ್ಲ ಅಂತಂದ್ರು ಈ ಒಂದು ಇರ್ತಕ್ಕಂಥ ಗಮ್ಮು ಅಲ್ಲಿ ಡಿಟ್ಯಾಚ್ ಆಗಿ ಮುರಿದು ಬೀಳುತ್ತೆ. ಇನ್ನೊಂದು ನಾವು ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ ಏನಂತಂದ್ರೆ, ನಾವು ಏನು ಮಾಡ್ಬಿಡ್ತೀವಿ, ನೀರೈತೆ ಅಂತ ಹೇಳ್ಬಿಟ್ಟು ಫುಲ್ಲು ನೀರು ಕೊಟ್ಬಿಡ್ತೀವಿ. ಇನ್ನೊಂದು ಅಲ್ಲಿ ಸರಿಯಾಗಿ ನೀರೇ ಕೊಡೋದಿಲ್ಲ. ಈ ಟೈಮಲ್ಲಿ ಏನಾಗುತ್ತೆ, ಅಲ್ಲಿ ಗಿಡಗಳಿಗೆ ಈ ಒಂದು ನೀರು ಸಮರ್ಪಕವಾಗಿ ಹೋಗೋದಿಲ್ಲ. ಯಾವಾಗೆಲ್ಲ ನೀರು ಗಿಡಗಳಿಗೆ ಸರಿಯಾಗಿ ಸಿಗೋದಿಲ್ಲ, ಅಲ್ಲಿ ಒಂದು ಡಿಹೈಡ್ರೇಷನ್ ಈ ಒಂದು ಮರದಲ್ಲಿ ಉಂಟಾಗ್ತದೆ. ಡಿಹೈಡ್ರೇಷನ್ ಏನಾದರೂ ಆ ಮರದಲ್ಲಿ ಉಂಟಾಯಿತು ಅಂತಂದರೆ ಈ ಒಂದು ಒಂಬಾಳೆ ಅಲ್ಲಿ ಕಟ್ಟಾಗಿ ಬಿಡುವಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ನೀರನ್ನು ಜಾಸ್ತಿನೂ ಕೊಡದೆ ಕಡಿಮೆನೂ ಕೊಡದೆ ಒಂದು ತೇವದ ಅಂಶವನ್ನು ಅಲ್ಲೇ ಮೇಂಟೈನ್ ಮಾಡಬೇಕಾಗ್ತದೆ. ಇನ್ನೊಂದೇನು ಹೇಳ್ತಿದ್ರಿ, ನಾನು ಪೊಟ್ಯಾಷ್ ಕೊಟ್ಟಿದ್ದೀನಿ, ಜಿಂಕು ಬೋರಾನ್ ಕೊಟ್ಟಿದ್ದೀನಿ, ನಮ್ಮ ಅಡಿಕೆ ಗಿಡದಲ್ಲಿ ಈ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ತಿದ್ರಿ. ಏನಂತಂದರೆ 10-20ರಲ್ಲಿ ಪೊಟ್ಯಾಷ್ ಇರುತ್ತೆ, ಒಪ್ತೀನಿ.
ನಮ್ಮ ಅಡಿಕೆ ಗಿಡಕ್ಕೆ ಬೇಕಾದಂತಹ ಪೊಟ್ಯಾಶು ಅದರಲ್ಲಿ ಇರೋದಿಲ್ಲ. ನಿಮ್ಗೇನಂತಂದರೆ MOP ಇರ್ತಕ್ಕಂಥ ಪೊಟ್ಯಾಶು ಒಂದು ಬ್ಯಾಗು ಪೂರ್ತಿ ಒಂದು ಅಡಿಕೆ ಮರಕ್ಕೆ ಬೇಕಾಗ್ತದೆ. ಇನ್ನೊಂದು ಮೈಕ್ರೋನ್ಯೂಟ್ರೆಂಟ್ ಕೊಟ್ಟಿದ್ದೀನಿ, 9-24ರಲ್ಲಿ ಬೋರಾನ್ ಐತೆ, ಜಿಂಕ್ ಐತೆ, ಇನ್ನೊಂದು ಮೈಕ್ರೋನ್ಯೂಟ್ರೆಂಟ್ ಮಿಕ್ಸ್ ಕೊಟ್ಟಿದ್ದೀನಿ ಅಂತೇಳಿ ತುಂಬ ಜನ ಕೇಳ್ತಿದ್ದಾರೆ. ಈ ಒಂದು ಮೈಕ್ರೋನ್ಯೂಟ್ರೆಂಟ್ ಮಿಕ್ಸ್ಚರಲ್ಲಿ ಇನ್ನೊಂದು ಅಥವಾ 9-24 ಈ ಒಂದು ಗೊಬ್ಬರದಲ್ಲಿ ಬರ್ತಕ್ಕಂಥ ಬೋರಾನು ಪರ್ಸೆಂಟೇಜ್ ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ಬರ್ತಕ್ಕಂಥದ್ದು 0.5, 0.2, 0.1 ಈ ಒಂದು ಪರ್ಸೆಂಟೇಜಲ್ಲಿ ಬರುತ್ತೆ. ಈ ಒಂದು 0.5 ನಮ್ಮ ಅಡಿಕೆ ಮರದಕ್ಕೆ ಯಾವ ರೀತಿಯಾಗಿ ಇದು ಸಾಲೋದಿಲ್ಲ. 20% ಇರ್ತಕ್ಕಂಥ ಬೋರಾನು ಕನಿಷ್ಠ ಒಂದು 2 kg ಆದರೂ ಒಂದು ತೋಟಕ್ಕೆ ಬೇಕಾಗ್ತದೆ. ಇವಾಗ ಈ ಒಂದು ನ್ಯೂಟ್ರಿಯೆಂಟನ್ನು ನೀಡಿದಾಗ ಈ ಒಂದು ಸಮಸ್ಯೆಗಳು ಅಲ್ಲಿ ಬರೋದಿಲ್ಲ. ಸೊ ಇನ್ನೊಂದೇನಾಗ್ತಿದೆ ಅಂತಂದರೆ, ಈಗ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿನ ಏನಾಗ್ತಿದೆ, ಚಂದ್ರನ ಒಂದು ಶಕ್ತಿ ಅಲ್ಲಿ ಇಲ್ಲ ಇವಾಗ ಚಂದ್ರ. ಹಾಗಾಗಿ ಭೂಮಿಯ ಗುರುತ್ವಾಕರ್ಷಣ ಬಲ ಹೆಚ್ಚುತ್ತಾ ಇದೆ. ಈ ಒಂದು ಭೂಮಿಯ ಗುರುತ್ವಾಕರ್ಷಣ ಬಲ ಏನು ಮಾಡ್ತಾ ಇದೆ, ಈ ಒಂದು ಅಟ್ಯಾಚ್ ಆಗಿರ್ತಕ್ಕಂಥ ಒಂಬಾಳೆನ ತನ್ನ ಕಡೆ ಇಳಿತಾ ಇದೆ. ಯಾವಾಗ ಈ ಒಂದು ಗುರುತ್ವಾಕರ್ಷಣ ಗ್ರಾವಿಟೇಷನಲ್ ಫೋರ್ಸು ಭೂಮಿಯಿಂದ ಇಳಿಯುತ್ತೆ, ಈ ಒಂದು ಒಂಬಾಳೆಗಳು ಅಲ್ಲಿ ಬಿಡುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಈ ಒಂದು ಸಮಸ್ಯೆ ನಿಮ್ಮಲ್ಲಿ ಏನಾದರೂ ಆಲ್ರೆಡಿ ಬಂದಿದೆ ಅಂತಂದರೆ, ನೀವು ಏನು ಮಾಡಬೇಕು ಅಂತಂದರೆ ನೀರಿನ ಸಮರ್ಪಕ ನಿರ್ವಹಣೆಯನ್ನು ಮಾಡಬೇಕು. ಇನ್ನೊಂದೇನು ಮಾಡ್ತಿದ್ದೀನಿ ಅಂತಂದರೆ, ಇವಾಗ ನ್ಯೂಟ್ರಿಯೆಂಟನ್ನು ಒಂದು ಡ್ರಿಂಕ್ಸ್ ತೊಗೊಳ್ಳಿ. ಯಾರ್ಯಾರು ಈ ಒಂದು ಸಮಸ್ಯೆ ಬಂದಿದೆ, ಇವಾಗ ನೀವು CN ಕ್ಯಾಲ್ಶಿಯಂ ನೈಟ್ರೇಟನ್ನು ಎಕರೆಗೆ 9 kg ಕುಡಿ. ಅದೇ ರೀತಿ 13045 ಎಕರೆಗೆ 8 kg ಕುಡಿ. ಅದೇ ರೀತಿ ಬೋರಾನ 20% ಇರ್ತಕ್ಕಂಥದ್ದನ್ನ 1 kg ಕುಡಿ. ಇವಾಗ ಸದ್ಯ ಈ ಮೂರನ್ನು ನ್ಯೂಟ್ರಿಯೆಂಟು ಗಿಡಗಳಿಗೆ ಬೇಗ ಬೇಕಾಗಿದೆ. ಇವುಗಳನ್ನು ನೀವು ಡ್ರೆಂಚಿಂಗ್ ಮೂಲಕ ಆದಷ್ಟು ಬೇಗ ಕುಡಿ. ಈ ಒಂದು ಬಂದಿರತಕ್ಕಂಥ ಈ ಒಂದು ಒಂಬಾಳೆಗಳನ್ನು ನಾವು ಸರಿ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಬರದ ಹಾಗೆ ನಾವು ಇಲ್ಲಿ ತಡಿಬೋದು. ಆದಷ್ಟು ಅಲ್ಲಿ ಯಾವುದೇ ಒಂದು ಭೂಮಿಯನ್ನು ಬರಡಾಗೋದಕ್ಕೆ ಬಿಡಬೇಡಿ. ಭೂಮಿ ಆದಷ್ಟು ಅಲ್ಲಿ ಏನಾದರೂ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯಿರಿ. ಈ ಒಂದು ಭೂಮಿಗೆ ಈ ಒಂದು ಸೂರ್ಯನ ನೇರಳಾತೀತ ಕಿರಣಗಳು ಪಡ್ಬಿಟ್ಟು ಅಲ್ಲಿ ಒಂದು ಟೆಂಪ್ರೇಚರ್ ವೇರಿಯೇಷನ್ ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಟೆಂಪ್ರೇಚರ್ ಜಾಸ್ತಿ ಆಗದಂಗೆ ಕೊಡದಂಗೆ ನೀವು ಅಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯಿರಿ ಆದಷ್ಟು ಬೇಗ. ಕೆಲವೊಂದು ಒಂಬಾಳೆಗಳು ಏನಾಗ್ತಾ ಇದಾವೆ ಅಂತಂದರೆ, ಒಂಬಾಳೆ ಈ ಒಂದು ಪಾಯಿಂಟ್ ಏನಿರುತ್ತೆ, ಮರಕ್ಕೂ ಒಂಬಾಳೆಗೆ ಇರ್ತಕ್ಕಂಥ ಪಾಯಿಂಟು ಮೊದಲು ಹಳದಿ ಆಗ್ಬಿಟ್ಟು ನೆಕ್ಸ್ಟು ಕಂದಾಗ್ಬಿಟ್ಟು ಅದು ಅಲ್ಲಿ ಮುಡಿದ್ಬಿಡ್ತಾ ಇದೆ. ಈ ಒಂದು ರೀಸನ್ ಯಾಕಂತಂದರೆ, ಅಲ್ಲಿ ಏನಾದರೂ ಎಥಿಲಿನ್ ಅಂಶ, ಎಥಿಲಿನ್ ಹಾರ್ಮೋನು ಹೆಚ್ಚಾಗಿ ಏನಾದರೂ ಉತ್ಪತ್ತಿ ಆಯಿತು ಅಂದರೆ ಈ ಒಂದು ಹಾರ್ಮೋನು ಅಲ್ಲಿ ಕಪ್ಪಾಗುವಂತೆ ಮಾಡಿ, ಇದಕ್ಕೆ ವಯಸ್ಸಾಗುವಂತೆ ಮಾಡಿ ಅದನ್ನು ಉದುರಿಸ್ತದೆ. ಈ ಒಂದು ಎಥಿಲಿನ್ನು ಯಾವಾಗ ರಿಲೀಸ್ ಆಗುತ್ತೆ ಅಂತಂದರೆ, ಭೂಮಿಯಲ್ಲಿ ಏನಾದರೂ ಸಾರಜನಕದ ಅಂಶ ಏನಾದರೂ ಯಥೇಚ್ಛವಾಗಿತ್ತು ಅಥವಾ ನಾವೇನಾದರೂ ಸ್ಪ್ರೇ ರೂಪದಲ್ಲಿ ಹೆಚ್ಚು ಅಮೈನೋ ಆಸಿಡ್ ಇರ್ತಕ್ಕಂಥ ಟಾನಿಕ್ಗಳನ್ನ ನಾವು ಸ್ಪ್ರೇ ಮಾಡಿದ್ವಿ, ಈ ಒಂದು ಸಮಯದಲ್ಲಿ ಇದು ಅದಕ್ಕೆ ಟ್ರಿಗರನ್ನು ಕೊಡುತ್ತೆ. ಆಗ ನಮಗೆ ಎಥಿಲಿನ್ ಜಾಸ್ತಿ ಆಗ್ಬಿಟ್ಟು ಈ ಒಂದು ಒಂಬಳೆಗಳು ಬೆಳೀತದೆ. ಈ ಒಂದು ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ನೀವು ಆಕ್ಸಿನ್ಯುಕ್ತ ಈ ಒಂದು ಟಾನಿಕ್ಗಳನ್ನ ಸ್ಪ್ರೇ ರೂಪದಲ್ಲಿ ಅಥವಾ ಡ್ರೆಂಚಿಂಗ್ ರೂಪದಲ್ಲಿ ಕೊಡೋದು ತುಂಬ ಸೂಕ್ತವಾಗಿರ್ತದೆ. ಈ ಒಂದು ಎಥಿಲಿನ್ನ ನಾವು ಕಡಿಮೆ ಮಾಡೋದಕ್ಕೆ. ಇನ್ನೊಂದು, ಭೂಮಿಯಲ್ಲಿ ಆದಷ್ಟು ನೈಟ್ರೋಜನ್ ಫರ್ಟಿಲೈಸರ್ನ ಕಡಿಮೆ ಮಾಡಬೇಕಾಗ್ತದೆ, ತಗ್ಗಿಸ್ಬೇಕಾಗ್ತದೆ. ನಾನು ಮಾಡ್ತಕ್ಕಂಥ ಈ ಒಂದು ವಿಡಿಯೋಸ್ಗಳು ಇಷ್ಟ ಆಗಿತ್ತು ಅಥವಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಇದನ್ನು ಬೇರೆ ಅಡಿಕೆ ಬೆಳೆಗಾರರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.